ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಪಿಂಚಣಿ ಯೋಜನೆಯ ಮುಖಾಂತರ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹೆಚ್ಚಳ ಮಾಡಿ ಜಮಾ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಬನ್ನಿ, ಕಳೆದ 2 ತಿಂಗಳ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ಅಂದ್ರೆ ಜನವರಿ ತಿಂಗಳ ಹಣ ಏನೋ ಪಿಂಚಣಿ ಜಮಾ ಆಗಿದೆ, ಓಕೆ. ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಇನ್ನೂ ಕೂಡ ಬಂದಿಲ್ಲ. ಹಾಗಾದ್ರೆ 60 ವರ್ಷ ಮೇಲ್ಪಟ್ಟವರಿಗೂ ಕೂಡ 2,000 ತನಕ ಪಿಂಚಣಿ ಜಮಾ ಆಗುವಂತಹ ಸಾಧ್ಯತೆ ಇದೆಯಂತೆ. ಹಾಗಾದ್ರೆ ಪಿಂಚಣಿ ಹೆಚ್ಚಳ ಆಗಿದೆಯಾ? ಹಾಗಾದ್ರೆ ಯಾರಿಗೆ ಹೆಚ್ಚಳ ಆಗಿದೆ? ಹಿರಿಯ ನಾಗರಿಕರಿದ್ದಾರೆ, ವಿಧವಾ ಮಹಿಳೆಯರಿದ್ದಾರೆ, ಹಾಗ ಅಂಗವಿಕಲರು ಕೂಡ ಇದ್ದಾರೆ. ಹಾಗಾದ್ರೆ ಇಷ್ಟರಲ್ಲಿ ಯಾರಿಗಾದ್ರೂ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು? ಈ ಎಲ್ಲ ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನಾವು ತಿಳಿತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. 2 ತಿಂಗಳ ಹಣ ಕೂಡ ನಿಮಗೆ ಬರ್ತಾ ಇಲ್ಲ ಅಂದ್ರೆ ನೀವು ಏನು ಮಾಡಬೇಕು? ಸರ್ಕಾರವು ಕೂಡ ಈಗಾಗಲೇ 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನ ಹೊರಗಿಟ್ಟಿದೆ. ಅದಕ್ಕೆ ಕಾರಣ ಕೂಡ ಇದೆ. ಆ ಕಾರಣ ಏನು, ಮತ್ತೆ ಎಲಿಜಿಬಲ್ ಇದ್ದಂಥವ್ರನ್ನು ಕೂಡ ತೆಗೆದಾಕಿದೆ. ಎಲಿಜಿಬಲ್ ಇದ್ದವರಿಗೆ ಒಂದು ರೂಲ್ಸ್ ಕೂಡ ಕೊಟ್ಟಿದೆ. ಆ ರೂಲ್ಸ್ ಅನ್ನ ನೀವು ಪಾಲಿಸಿದ್ರೆ ನಿಮಗೆ ಮತ್ತೆ ದುಡ್ಡು ಜಮಾ ಆಗತ್ತೆ ಅಂತಾನು ಕೂಡ ಹೇಳಿದೆ. ಹಾಗಾದ್ರೆ ಬನ್ನಿ, ಈ ಇನ್ಫಾರ್ಮೇಶನ್ ಏನು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಡಬಲ್ ಆಗ್ತಾ ಇರುವಂಥದ್ದು. ಡಬಲ್ ಅಂದ್ರೆ ಈಗಾಗಲೇ 800 ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು 2,000 ತನಕ ಏರಿಕೆ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಬನ್ನಿ, CM ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ, ಈಗಾಗಲೇ ಕಳೆದ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಆದರೆ ಕಾರಣಾಂತರಗಳಿಂದ ಹೆಚ್ಚಳ ಮಾಡ್ಲಿಕ್ಕೆ ಆಗಿರಲಿಲ್ಲ ಅಂದ್ರೆ, ಆದರೆ ಈಗ ಪಿಂಚಣಿ ಹೆಚ್ಚಳ ಮಾಡುವಂತಹ ಸಮಯ ಬಂದಿದೆ. ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಕೂಡ ಘೋಷಣೆ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಹೆಚ್ಚಳ ಮಾಡ್ಲಿಕ್ಕೆ ಆಗಿರಲಿಲ್ಲ, ಘೋಷಣೆ ಕೂಡ ಆಗಿರಲಿಲ್ಲ. ಯಾಕಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ರು CM ಅವ್ರ ಹತ್ರ. ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಾಗಿದೆ, ಕಳೆದ 2-3 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಬೇಕಂತ ನಾವು ನೋಡಿದ್ದೀವಿ, ಆದರೆ ಆಗಿರಲಿಲ್ಲ. ಈಗಲಾದರೂ ಹೆಚ್ಚಳ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇಟ್ಟಿದ್ರಂತೆ. ಆದರೆ ಈಗ ಪಿಂಚಣಿ ಯೋಜನೆಯ ಬಗ್ಗೆ ಬಜೆಟ್ ಮಂಡನೆಯಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಕಂಡು ಬರಲಿಲ್ಲ. ಆದರೆ ಈಗಲಾದರೂ ಪಿಂಚಣಿ ಹೆಚ್ಚಳ ಆಗತ್ತಾ ಅನ್ನುವಂತಹ ಸೂಚನೆಗಳು ಸಿಗ್ತಾ ಇದ್ದು, ಪಿಂಚಣಿ ಹೆಚ್ಚಳ ಆಗತ್ತಾ? ಖಂಡಿತವಾಗ್ಲೂ ಆಗತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ನೀವು ಅನ್ಕೊಂಡಿರೋದು 2,000 ಅಥವಾ 2,500 ಈ ರೀತಿಯಾಗಿ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ. ಆದರೆ ಆ ರೀತಿ ಏನಿಲ್ಲ. ಪಿಂಚಣಿ ಹೆಚ್ಚಳ ಆದರೂ 7-8% ಅಷ್ಟು ಮಾತ್ರ. 100 ರೂಪಾಯಿ ಹೆಚ್ಚಾದರೂ ಸಹಿತ ಕೋಟ್ಯಾಂತರ ಫಲಾನುಭವಿಗಳಿದ್ದೀರಿ. ಎಲ್ಲರ ಖಾತೆಗಳಿಗೂ ಕೂಡ 100 ರೂಪಾಯಿ ಹೆಚ್ಚಳ ಮಾಡ್ತಾ ಹೋದರೆ ನೀವೇ ವಿಚಾರ ಮಾಡಿ ಎಷ್ಟು ದುಡ್ಡನ್ನು ಹೆಚ್ಚಳ ಮಾಡಿ ಕೊಡಬೇಕಾಗತ್ತೆ ಅಂತ. ಹೀಗಾಗಿ ಸರ್ಕಾರಕ್ಕೂ ಕೂಡ ಹೊಡೆತ ಇರುತ್ತೆ. ಅದಕ್ಕಾಗಿ ನೋಡಿಕೊಂಡು ಸರಿಯಾದ ಒಂದು ಸಮಯವೂ ಕೂಡ ಇರಬೇಕು, ಸರಿಯಾದ ದುಡ್ಡು ಕೂಡ ಹೆಚ್ಚಳ ಮಾಡಬೇಕಾಗತ್ತೆ. ಹೀಗಾಗಿ 7-8% ಮಾತ್ರ. ಈಗ ನಿಮಗೆ 800 ರೂಪಾಯಿ ಅಥವಾ 900 ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು 1,200 ತನಕ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆ ಇದೆ ಅಂತೆ. ಅದಕ್ಕಿಂತ ನೀವು 2,000 ಅಥವಾ 3,000 ಕೇಳ್ತಾ ಹೋದರೆ ಆ ರೀತಿ ಏನಿಲ್ಲ, 1,200 ತನಕ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆ ಇದೆ ಅಂತೆ. ಹಿರಿಯ ನಾಗರಿಕರು ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಮಕ್ಕಳು ಕೂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಬೀದಿಗಟ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಒಂದಿಷ್ಟಾದರೂ ಸಹಾಯಧನ ಸಿಗಬೇಕು ಅಂತ ಸರ್ಕಾರ ಒಂದು ಪಿಂಚಣಿಯನ್ನ ಹೆಚ್ಚಳ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳು ಕೂಡ ರಾಜ್ಯದಲ್ಲಿ ಇದ್ದಾವೆ. ಎಲ್ಲವನ್ನು ಕೂಡ ಸರ್ಕಾರ ನೋಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ, ಅವುಗಳನ್ನ ಕೊಡಲೇಬೇಕು. ಯಾಕಂದ್ರೆ ಮಹಿಳೆಯರು ನಂಬ್ಕೊಂಡು ಓಟ್ ಹಾಕಿದಾರಂದ ಬಳಿಕ ಅವ್ರಿಗೆ ಏನು ತಲುಪಿಸಬೇಕು ಅದನ್ನ ತಲುಪಿಸಲೇಬೇಕು. ಈಗಾಗಲೇ ಸಾಲವಂತರೂ ಆಗಿದೆ, ಬೆಲೆಗಳ ಏರಿಕೆ ಇದೆಲ್ಲವೂ ಕೂಡ ನಾವು ಕಾಣ್ತಾ ಇದ್ದೀವಿ. ಆದರೂ ಕೂಡ ನಡೆಸ್ತಾ ಇದ್ದಾರೆ ಒಂದು ಯೋಜನೆಗಳನ್ನ. ಇರಲಿ, ಈಗ ಸದ್ಯಕ್ಕೆ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಅತಿ ಶೀಘ್ರದಲ್ಲಿ ಹೆಚ್ಚಳ ಆಗತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ನಿಮಗೆ ಪಿಂಚಣಿ ಜಮಾ ಆಗ್ತಾ ಇಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡಬಹುದು. ಹೌದು, ಫೇಕ್ ಡಾಕ್ಯುಮೆಂಟ್ಸ್ಗಳಿಂದನೂ ಕೂಡ ಸಾಕಷ್ಟು ಜನ ಅಪ್ಲೈ ಮಾಡಿದ್ರು, ಅವರನ್ನ ತೆಗೆದಾಕಿದ್ದಾರೆ. ಇನ್ನು ಬಹಳಷ್ಟು ಜನ ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಅವರ ಕುಟುಂಬಸ್ಥರು ಇನ್ನೂ ಕೂಡ ಪಿಂಚಣಿ ಪಡ್ಕೊಳ್ತಾ ಇದ್ದಾರೆ. ಮರಣ ಪ್ರಮಾಣ ಪತ್ರವನ್ನ ತೆಗೆಸಿಲ್ಲ, ಆದರೂ ಸಹಿತ ಅವರ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇದೆ. ಆದ ಕಾರಣಕ್ಕಾಗಿ ಮರಣ ಪ್ರಮಾಣ ಪತ್ರವನ್ನ ತೆಗೆಸಿದ್ದೆ ಆದರೆ ದುಡ್ಡು ಬರೋದಿಲ್ಲ, ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ. ಇದಕ್ಕೆ ಸರ್ಕಾರ ಏನು ನಿಮಗೆ ಅನ್ನೋದಿಲ್ಲ. ಆದರೆ ಈಗ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ನೀವು ದುಡ್ಡನ್ನು ಪಡ್ಕೊಳ್ತಾ ಇದ್ರೆ ಇದು ಕಾನೂನು ಬಾಹಿರ, ಸರ್ಕಾರದ ವಿರುದ್ಧವಾದಂತಹ ಚಟುವಟಿಕೆ. ಹೀಗಾಗಿ ನಾವು ಅನುಮಾನ ಬಂದಂಥವರನ್ನು ಕೂಡ ತೆಗೆದಾಕಿದ್ದೀವಿ.
ನೀವೇನಾದರೂ ಎಲಿಜಿಬಲ್ ಇದ್ದರೆ ಅಂದರೆ ಬದುಕಿದ್ರೆ ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಬಹುದು. ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಪಿಂಚಣಿ ಯೋಜನೆಗೆ ಆ ಬ್ಯಾಂಕ್ಗೆ ಹೋಗಿ ತದನಂತರ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಈ ರೀತಿ ಇನ್ಫಾರ್ಮೇಷನ್ ತಿಳಿಸಿ ನಾವು ಬದುಕಿದ್ದೀವಿ, ಲೈಫ್ ಸರ್ಟಿಫಿಕೇಟನ್ನು ಅಲ್ಲಿ ಕೊಟ್ಟರೆ ಅಂದರೆ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ. ಆ ಪತ್ರವನ್ನು ನೀವು ಕೊಟ್ಟಿದ್ದೆ ಆದರೆ ಅವರಿಗೆ ಮತ್ತೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭ ಮಾಡಿ ಕೊಡ್ತಾರೆ. ಮೇಲಧಿಕಾರಿಗಳಿಗೆ ಅದನ್ನು ಕಳಿಸ್ತಾರೆ ಲೈಫ್ ಸರ್ಟಿಫಿಕೇಟನ್ನು. ಇನ್ನು ನಿಮಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾಗಿದೆ ಅಥವಾ ಅಂಗವಿಕಲರಿದ್ರಿ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬದ ಸದಸ್ಯರನ್ನ ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಕನ್ಫರ್ಮ್ ಮಾಡಿದ್ರೆ ಸಾಕು. ಅವರು ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಮತ್ತೆ ಪಿಂಚಣಿ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಇದಾಗಿತ್ತು. ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನು ನಿಮ್ಗೆ ಕಳೆದ 2 ತಿಂಗಳಿನಿಂದ ಪಿಂಚಣಿ ಜಮಾ ಆಗಿರಲಿಲ್ಲ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಬರ್ತಾ ಇದೆ. ನಿಮ್ಮ ಅಕೌಂಟ್ಗಳನ್ನು ಒಂದಿಷ್ಟು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಜಮಾ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಷಯ ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಬೇಕಾಗಿತ್ತು, ನಾನು ತಿಳಿಸಿದ್ದೇನೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಏನೇ ಕ್ವಶನ್ಸ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನು ಎಲ್ಲ ಪಿಂಚಣಿದಾರರಿಗೆ